ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗ್ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದ ವ್ಲಾಗ್ ಆಗಿರುತ್ತೆ. ಇದೆಲ್ಲ ಅದ್ರ ಹಿಂದಿನ ದಿವಸ ರಾತ್ರಿಯೇ ಇದಿಷ್ಟು ನಾನು ರೆಡಿ ಮಾಡಿಬಿಟ್ಟಿದ್ದೆ. ಅದ್ರ ನೆಕ್ಸ್ಟ್ ಡೇ ಏನೂ ಮಾಡಬಾರ್ದು, ಜಸ್ಟ್ ಹೋಗಿ ಪೂಜೆ ಮಾಡಬೇಕಷ್ಟೇ. ಏನು ಪೂಜೆ ಮಾಡೋ ಟೈಮಲ್ಲಿ ಹೂವು ನೀರು ಅರಿಶಿನ ಕುಂಕುಮ ಎಲ್ಲ ಹಾಕಿ ಏನು ಪೂಜೆ ಮಾಡ್ತಾರೆ ಅದಷ್ಟೇ ಮಾಡಬೇಕಷ್ಟೇ, ಇನ್ನೇನೂ ಮಾಡಬಾರ್ದು. ಅದಕ್ಕೆ ಆ ಥರ ಎಲ್ಲ ಕಂಪ್ಲೀಟ್ ರೆಡಿ ಮಾಡಿಬಿಟ್ಟಿದ್ದೆ. ನನಗೆ ಇದೆಲ್ಲ ರೆಡಿ ಮಾಡಿದ್ಮೇಲೆ ಏನಂದರೆ ಸುಮ್ಮನೆ ನೋಡಬೇಕು ಅಂತ ಮತ್ತೆ ನೋಡಬೇಕು ಅಂತ ಖುಷಿ ಒಂಥರ ನನಗೆ. ಸುಮ್ಮನೆ ದೂರಕ್ಕೆ ಹೋಗಿ ನಿಂತ್ಕೊಳ್ಳೋದು, ನೋಡೋದು, ಇನ್ನೇನಾದರೂ ಸರಿ ಮಾಡ್ಬೋದಾ, ಇನ್ನೇನಾದರೂ ಆ್ಯಡ್ ಮಾಡ್ಬೋದಾ, ಇನ್ನೇನಾದರೂ ತೆಗಿಬೋದಾ, ಈ ಥರ ನನಗೇನೋ ಒಂಥರ ಖುಷಿ. ಸುಮ್ಮನೆ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಮಾಡಿದ್ಮೇಲೆ. ಅದಕ್ಕೆ ಮತ್ತೆ ನೋಡ್ಕೊಂಡು ಹಿಂದೆ ಬಂದು ನಿಂತ್ಕೊಂಡು ನೋಡೋದು, ಏನಾದರೂ ಚೇಂಜಸ್ ಮಾಡಬೇಕು ಅನಿಸಿದ್ರೆ ಮಾಡೋದು, ಈ ಥರ ಮಾಡ್ಕೊತಿದ್ದೆ. ನಾನು ಅವತ್ತು ಆ್ಯಕ್ಚುಲಿ ಆರ್ಟಿಫಿಷಿಯಲ್ದು ಅಂದರೆ ಹ್ಯಾಂಡ್ಮೇಡ್ ಆಯಿತಾ, ವೇಸ್ಟು ಇದೆಲ್ಲ ಸಿಗುತ್ತಲ್ಲ, ಅದರಲ್ಲಿ ಕೈ ಮತ್ತು ಕಾಲು ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಅದು ಸಿಗುತ್ತೆ, ರೆಡಿಮೇಡ್ ಸಿಗುತ್ತೆ. ಆದರೆ ಏನೋ ಗಡಿಬಿಡಿನಲ್ಲಿ ಅದು ತರೋದನ್ನು ಮರ್ತುಬಿಟ್ಟು ತಂದಿಲ್ಲ. ಹಾಗಾಗಿ ನಾನು ಇರಲಿ ಬಿಡು ಪರವಾಗಿಲ್ಲ ಅಂತಂದ್ಬಿಟ್ಟು ಇದನ್ನೇ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ದೆ. ಆ್ಯಕ್ಚುಲಿ ಮನೆಯವ್ರ ಮನೆ ಗೃಹ ಪ್ರವೇಶದಲ್ಲೂ ನಾನು ಹಂಗೆ ಮಾಡ್ಕೊಂಡಿದ್ದೆ, ಮನೆಯಲ್ಲೇ ನಾನೇ ಮಾಡ್ಕೊಂಡಿದ್ದೆ. ಸೊ ಅದೇ ಐಡಿಯಾನ ಇಲ್ಲೂ ಯೂಸ್ ಮಾಡಿಕೊಂಡೆ. ನನಗೆ ತಲೆಗೆ ಏನು ಮಂಕು ಬಂದಿತ್ತೋ ಗೊತ್ತಿಲ್ಲ. ಗೃಹ ಪ್ರವೇಶದ ದಿವಸ ನನಗೇನೂ ಸರಿಯಾಗಿ ವೀಡಿಯೋನೇ ಮಾಡ್ಕೊಂಡಿಲ್ಲ. ಮೊಬೈಲ್ ತೊಗೊಂಡೋಗಿ ವಾರ್ಡ್ರೋಬಲ್ಲಿ ಇಟ್ಬಿಟ್ಟೆ ಅಷ್ಟೇ. ಅದು ಬಿಟ್ಟರೆ ನನ್ನ ಮೊಬೈಲೇ ಚೆಕ್ ಮಾಡಿಲ್ಲ. ಸಂಜೆನೇ ನಾನು ಮೊಬೈಲ್ ತೆಗೆದಿರೋದು, ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಮುಂಚೆ ಅಂದ್ಕೊಂಡಿದ್ದೀನಿ, ನೆನಪಿಟ್ಕೊಂಡಿದ್ದೀನಿ ಎಲ್ಲ ವೀಡಿಯೋ ಮಾಡ್ಕೋಬೇಕು, ದೇವ್ರ ತರೋದು ಎಲ್ಲ ಮಾಡ್ಕೋಬೇಕು, ಹೋಮದ್ದು ಅಂತ. ಬಟ್ ಯಾವ ವೀಡಿಯೋನೂ ಮಾಡ್ಕೊಂಡೇ ಇಲ್ಲ ನಾನು. ಆಮೇಲೆ ಅಂದ್ಕೊಂಡಿದ್ದು ಯಾಕೆ ಹಿಂಗೆ ಮಾಡಿದೆ ನಾನು ಅಂತ. ಸೊ ಆ್ಯಕ್ಚುಲಿ ಬೆಳಿಗ್ಗೆ ರೆಡಿ ಆಗೋದಕ್ಕೂ ಅಷ್ಟೇ ತುಂಬ ಗಡಿಬಿಡಿ ಆಗೋಯಿತು. ಆ ಟೆನ್ಷನಲ್ಲಿ ತೊಗೊಂಡೋಗಿ ನಾನೇ ಲಾಸ್ಟ್ ಆ್ಯಕ್ಚುಲಿ ರೆಡಿಯಾಗಿದ್ದು. ಪ್ರತಿಮಕ್ಕಂಗೆಲ್ಲ ರೆಡಿ ಮಾಡಿಬಿಟ್ಟು ಹೇರ್ ಸ್ಟೈಲು ಮೇಕಪ್ ಎಲ್ಲ ಮಾಡಿಬಿಟ್ಟು ಕಳಿಸ್ದೆ. ಅಷ್ಟಕ್ಕೆ ಡೋರೆಲ್ಲ ಕ್ಲೋಸ್ ಮಾಡಬೇಕಲ್ಲ, ಮನೆಯೊಳಗೆ ಯಾರೂ ಇರೋಂಗಿಲ್ವಲ್ಲ. ಸೊ ಅರ್ಧಂಬರ್ಧ ಸೀರೆ ಅಷ್ಟೇ ಹಾಕ್ಕೊಂಡಿದ್ದೀನಿ, ಅರ್ಧಂಬರ್ಧ ರೆಡಿ ಆಗಿಬಿಟ್ಟು ಹೋಗಿದ್ದು ನಾನು. ಆ ಗಡಿಬಿಡಿಲಿ ತೊಗೊಂಡೋಗಿ ವಾರ್ಡ್ರೋಬ್ ಒಳಗಡೆ ಇಟ್ಬಿಟ್ಟಿದ್ದೀನಿ. ಮತ್ತು ಮೊಬೈಲ್ನ ತೆಗೆದು ಕೂಡ ನೋಡಿಲ್ಲ ನಾನು, ವಿಡಿಯೋ ಮಾಡೋದೇ ಮರ್ತುಬಿಟ್ಟೆ. ಸೊ ಫೈನಲಿ ಇದು ಲಾಸ್ಟ್ ಫೋಟೋ ಗೃಹ ಪ್ರವೇಶ ದಿವಸದ್ದು. ಗೃಹ ಪ್ರವೇಶ ಮುಗೀತು. ಇದು ಗೃಹ ಪ್ರವೇಶದ ನೆಕ್ಸ್ಟ್ ಡೇ ವಿಡಿಯೋ. ಮನೇಲಿ ಎಲ್ಲರೂ ಇದ್ವಲ್ಲ, ಹಾಗಾಗಿ ಹೊಳೆ ಹತ್ರ ಹೋಗಿದ್ವಿ ಆಟ ಆಡ್ಕೊಂಬರೋಣ ಅಂತ. ನಾನೇ ನೀರೊಳಗಡೆ ಇಳಿಲಿಲ್ಲ, ಹೀಗೆ ಕಾಲು ಬಿಟ್ಕೊಂಡು ಕೂತಿದ್ದೆ. ಸ್ಟಾರ್ಟಿಂಗ್ ಬಂದು ಕಾಲು ಬಿಟ್ಟಾಗ ಸಣ್ಣ ಫಿಶ್ ಎಲ್ಲ ಬಂದು ಕಾಲು ಕಚ್ತಿತ್ತು. ಇವ್ರು ಯಾವಾಗ ಹತ್ರದಲ್ಲೇ ಆಟ ಆಡೋಕ್ಕೆ ಶುರು ಮಾಡಿದ್ರು, ಯಾವ್ದು ಫಿಶು ಹತ್ರಕ್ಕೆ ಬರಲಿಲ್ಲ, ಎಲ್ಲ ಆ ಕಡೆ ಈ ಕಡೆ ಹೊರ್ಟೋಗ್ತಿತ್ತು. ನಾನು ನೋಡೋಣ ಎಷ್ಟೊತ್ತಾದರೂ ಬರುತ್ತೇನೋ ಅಂತ ಕಾಯ್ತಾ ಕೂತಿದ್ದೆ. ಒಳ್ಳೆ ಬಿಸಿಲಲ್ವಾ, ಸೊ ನಾವು ಅಲ್ಲೇ ಸ್ವಲ್ಪ ಲೇಟಾಗಿ ಹೋದ್ವಿ, ಒಂದು 5-5:30 ಹಂಗೆ ಹೋಗಿದ್ವಿ. ಎಳೇ ಬಿಸಿಲು, ಹಂಗೂ ಕಣ್ಣಿಗೆಲ್ಲ ಹೊಡಿತಾ ಇತ್ತು. ಚೆನ್ನಾಗಿ ಆಟ ಆಡ್ಕೊಂಬಂದ್ವಿ. ನಾವು ಈ ಸಲ ಹೋಗಿದ್ದು ಬಿಳಿಗೆರೆ ಹತ್ರ ಇರೋ ಒಂದು ಹೊಳೆಗೆ. ಲಾಸ್ಟ್ ಟೈಮ್ ಒಂದು ಸಲ ಸುತ್ತೂರು ಹೊಳೆಗೆ ಹೋಗಿದ್ವಿ, ಅದು ತುಂಬ ಚೆನ್ನಾಗಿತ್ತು ಕೂತ್ಕೊಂಡು ಆಟ ಆಡೋದಕ್ಕೆ. ಇದಕ್ಕಿನ್ನ ಅಲ್ಲಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಇವರೆಲ್ಲ ಹೋಗಿ ಆಟ ಆಡ್ತಿರೋದು ನೋಡಿದ್ರೆ ನನಗೂ ಆಟ ಆಡಬೇಕಲ್ಲ ಅಂತ ಆಸೆ ಆಗೋದು. ಬಟ್ ಏನು ಮಾಡೋಕ್ಕಾಗುತ್ತೆ, ಕೆಲವು ಟೈಮಲ್ಲಿ ಎಲ್ಲ ಕೆಲವೊಂದು ಖುಷಿಗಳನ್ನ ತಡೆ ಹಿಡಿಬೇಕಾಗತ್ತೆ. ಸೊ ಒಂದು 2-3 ದಿವಸ ಅಲ್ಲೇ ಇದ್ವಿ, ಹೊಸ ಮನೆಯಲ್ಲೇ. ಯಾಕಂದರೆ ಗೃಹಪ್ರವೇಶಕ್ಕೆ ಬರದೇ ಇದ್ದವರೆಲ್ಲ ಆಮೇಲೆ ಸ್ವಲ್ಪ ಲೇಟಾಗಿ ಬರ್ತಾ ಇರ್ತಾರಲ್ವ, ಸೊ ಯಾರಾದರೂ ಬರ್ತಿರ್ತಾರೆ ಅಂತಂದ್ಬಿಟ್ಟು ಒಂದು 2-3 ದಿವಸ ಅಲ್ಲೇ ಇದ್ವಿ. ಆಮೇಲೆ ನೆಕ್ಸ್ಟು ಸುತ್ತೂರಿಗೆ ಬಂದ್ಬಿಟ್ವಿ ಎಲ್ಲರೂ. ಸೊ ಟೈಮ್ ಆಗಿತ್ತು, 11-11:30 ಆಗಿತ್ತು. ಅವನಿಗೆ ದ್ರಾಕ್ಷಿ ಹಣ್ಣು ಕೊಟ್ಬಿಟ್ಟು ನಾನು ದಾಳಿಂಬೆ ಹಣ್ಣೆಲ್ಲ ಬಿಡಿಸ್ಕೊಂಡು ತಿಂತಾ ಕೂತಿದ್ದೀನಿ. ನನಗಂತೂ ಈ ಉಪ್ಪು ಖಾರ ಇಲ್ಲದೆ ಏನೂ ಸೇರಲ್ಲ. ಯಾವ ಹಣ್ಣು ತಿಂದ್ರೂ ಅದಕ್ಕೆ ಈ ಥರ ಉಪ್ಪು ಖಾರ ಹಾಕ್ಕೊಂಡೇ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹೋಗಿ ಬಂದ ಹಾಂ.
ಅವ್ನು ಗ್ರೇಪ್ಸ್ ಎಲ್ಲ ತಿಂದು ಮುಗಿಸ್ತಾ ಅವ್ನು ತಿಂದ್ಬಿಟ್ಟು ನಾನು ತಿಂತಾಯಿದ್ರೆ ನಾನು ತಿನ್ನಿಸ್ತೀನಿ ಕೊಡಮ್ಮಮ್ಮ ನಾನು ತಿನ್ನಿಸ್ತೀನಿ ಅಂದ್ಕೊಂಡು ಬಂದ. ಒಂದೊಂದು ಸಲ ಇವನು ಚಿಕ್ಕವನಾಗಿದ್ರು ನನಗೆ ಅನಿಸುತ್ತೆ ದೊಡ್ಡವನ ಥರ ಬಿಹೇವ್ ಮಾಡಿಬಿಡ್ತಾನೆ. ನನಗೆ ಒಂಥರ ಆಶ್ಚರ್ಯ ಅನಿಸುತ್ತೆ ಇವ್ನ ಇಟ್ಕೊಳ್ಳೋದು ನೋಡಿದ್ರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಅಜ್ಜಂಪುರಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಒಂಥರ ಬೇಸರ ಆಗ್ತಾ ಇದೆ ಅಜ್ಜಂಪುರ ಬಿಟ್ಟು ಹೋಗ್ಬೇಕಲ್ಲ ಅಂತ. ಸೊ ಎಲ್ಲರೂ ವ್ಯಾನಲ್ಲಿ ಹೋದರು. ನಾನು ಪ್ರತಿಮಕ್ಕ ಇಬ್ಬರೇ ಟ್ರೈನಲ್ಲಿ ಹೋಗೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸೊ ಅಷ್ಟೊಂದು ಸೇಫ್ ಅಲ್ಲ ಐ ಥಿಂಕ್ ಅಲ್ವಾ ಈ ಟೈಮಲ್ಲಿ ಜರ್ನಿ ಮಾಡೋದು ಅಂದ್ಬಿಟ್ಟು ನಾನು ಟ್ರೈನ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಟ್ರೈನ್ ಇತ್ತಲ್ಲ ಆ ಟ್ರೈನಿಗೆ ಹೊರಟಿದ್ದೀವಿ. ಅವರೆಲ್ಲ ನಮ್ಮನ್ನು ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಉಳ್ದವರೆಲ್ಲರೂ ವ್ಯಾನಲ್ಲಿ ಹೋಗ್ತಾ ಇದ್ದಾರೆ. ಪುನರ್ವನು ಮಲ್ಕೊಂಡಿದ್ದ, ಅವನನ್ನು ವ್ಯಾನಲ್ಲೇ ಕಳಿಸಿದ್ದೀನಿ. ಅವನೇನಂದರೆ ಅವನಿಗೆ ನಾನಿರಬೇಕು ಇಲ್ಲ ಚಿಕ್ಕಪ್ಪ ಇರಬೇಕು, ನಾವಿಬ್ಬರಲ್ಲಿ ಯಾರಾದರೂ ಒಬ್ರು ಇದ್ರೂ ಅವನು ಆರಾಮಾಗಿ ಇದ್ಕೊತಾನೆ. ಅಳ್ತಾನೇನೋ ಅಂದ್ಕೊಂಬಿಟ್ಟಿದ್ದೆ, ಸದ್ಯ ಏನೂ ಅಳಲಿಲ್ಲ. ನೋಡಿಬಿಟ್ಟು ಹಂಗೆ ಸುಮ್ಮನೆ ಆದನಂತೆ. ಸೊ ಫೈನಲಿ ಬಂದು ಬೀರೂರು ರೈಲ್ವೆ ಸ್ಟೇಷನ್ ಹತ್ರ ಇಳಿದ್ವಿ. ಅವ್ರು ವ್ಯಾನಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಟ್ರೈನಿಗೋ ವ್ಯಾನಿಗೋ ಒಂದು 10-15 ನಿಮಿಷ ಅಷ್ಟೇ, ಅವರೇ ಬೇಗ ಬಂದ್ಬಿಟ್ಟಿದ್ದಾರೆ. ವೆಯ್ಟ್ ಮಾಡ್ತಾಯಿದ್ರು. ವ್ಯಾನ್ ಹತ್ರ ಹೋಗ್ತಾ ಇದ್ದೀವಿ. ಪುನರ್ವ ಅಲ್ಲಿ ನಿಂತ್ಕೊಂಡಿದ್ದ, ನೋಡ್ಬಿಟ್ಟು ಓಡ್ಬಂದು ತಪ್ಕೊಂಬಿಟ್ಟ. ನನ್ನ ಫಸ್ಟ್ ಟೈಮ್ ಆಯಿತಾ 3 to 4 hours ಅವನ್ನ ಬಿಟ್ಟು ಇದ್ದಿದ್ದು. ನನಗೂ ಒಂಥರ ಅವ್ನು ಬಿಟ್ಬಿಟ್ಟು ಹೋಗೋಕ್ಕೂ ಒಂಥರ ಬೇಜಾರಾಗ್ತಾಯಿತ್ತು. ಆ್ಯಂಡ್ ಬಂದು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಇವತ್ತು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಆ್ಯಕ್ಚುಲಿ ಅದು ಹಂಗೆ ನಡೀತು. ಮಣಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಸ್ನಾನ ಮಾಡಿಕೊಂಡು ಪಾಪುಗೂ ಎಲ್ಲ ರೆಡಿ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಇನ್ನೇನು ಬರ್ತಾನೆ ನನಗೆ ಟ್ರೈನ್ ಯಾವುದೋ ಮಿಸ್ ಆಗಿ ಬರೋದೇ ಮಧ್ಯಾಹ್ನ 2-2:30 ಆಗಿಬಿಡ್ತು. ಅಲ್ಲಿ ತನಕ ನಾವು ಎಷ್ಟು ಸಾಮಾನೆಲ್ಲ ಪ್ಯಾಕ್ ಮಾಡೋಕ್ಕಾಗುತ್ತೋ ಅಷ್ಟು ಸಾಮಾನೆಲ್ಲ ಪ್ಯಾಕ್ ಮಾಡಿ ಆಗೋಗಿತ್ತು. ಈ ವ್ಲಾಗಲ್ಲಿ ಐ ಥಿಂಕ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಅವನ ಅಕ್ಷರಾಭ್ಯಾಸದ ವೀಡಿಯೋ ಹಾಕ್ತೀನಿ, ಎಲ್ಲಿ ಮಾಡಿಸಿದ್ವಿ, ಹೇಗಾಯಿತು ಏನು ಎತ್ತ ಫುಲ್ ವೀಡಿಯೋ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್.